Hello all, welcome to Creative IAS Academy. This is Lohit Kumar R here. ಪ್ರಚಲಿತ ಘಟನೆಗಳು ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಹಂತದಲ್ಲಿ ಎಕಾನಮಿ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ತಾ ಹೋಗೋಣ. ಸರ್ಕಾರ ಏನು ಮಾಡಿದೆ ಅಂದರೆ ಫ್ಲೋರ್ ಪ್ರೈಸನ್ನು ಎಸ್ಪೆಷಲ್ ಆಗಿ ಬಾಸುಮತಿ ರೈಸ್ ಮೇಲೆ ಇರ್ತಕ್ಕಂಥ ಫ್ಲೋರ್ ಪ್ರೈಸನ್ನು ಏನು ಮಾಡಿದೆ ರಿಮೂವ್ ಮಾಡಲಾಗಿದೆ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಭಾರತ ಸರ್ಕಾರ ಬಾಸುಮತಿ ರೈಸ್ನ ಮೇಲಿರುವ ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸ್ 950 ಪರ್ ಟನ್ ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸನ್ನು ಭಾರತ ಸರ್ಕಾರ ಏನು ಮಾಡಿದೆ ರಿಮೂವ್ ಮಾಡಲಾಗಿದೆ. ಇದು ಫಸ್ಟ್ ಪಾಯಿಂಟ್. ಈ ನಿರ್ಧಾರ ತೆಗೆದುಕೊಂಡಿರೋದಕ್ಕೆ ಮುಖ್ಯವಾಗಿ 3 ಕಾರಣಗಳನ್ನು ನೋಡ್ಕೊಳ್ಬೋದು ನಾವು. ದೇಶೀಯವಾಗಿರ್ತಕ್ಕಂತಹ ಭತ್ತದ ಪ್ರೈಸಸ್ಗಳು ಕೆಳಗೆ ಬೀಳದ ರೀತಿಯಲ್ಲಿ ಅಥವಾ ಅದರ ಪ್ರೈಸ್ಗಳು ಫಾಲ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ, ಜೊತೆಗೆ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಏನು ಒತ್ತಡಗಳು ಕ್ರಿಯೇಟ್ ಆಗ್ತಾವಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ, ಜೊತೆಗೆ ರಫ್ತು ಕ್ರಿಯೇಟ್ ಮಾಡುವಂತಹ ಒಂದು ಉದ್ದೇಶವನ್ನು, ಒಂದು ಗುರಿಯನ್ನು ಹೆಚ್ಚು ಮಾಡುವಂತಹ ಆಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ, ಜೊತೆಗೆ ರೈತರ ಆದಾಯಗಳನ್ನು ಸಪೋರ್ಟ್ ಮಾಡೋದಕ್ಕೆ, ಬೆಂಬಲ ಮಾಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ. ಆ ನಿರ್ಧಾರ ಏನು ಅಂತ ನೋಡ್ಕೊಳ್ಳೋದಾದರೆ $950 ಪರ್ ಟನ್ ಮಿನಿಮಮ್ ಎಕ್ಸ್ಪೋರ್ಟ್ ಪ್ರೈಸನ್ನು ಏನು ಮಾಡಿದೆ ರಿಮೂವ್ ಮಾಡಲಾಗಿದೆ. ಮುಂದುವರೆದಂತೆ ಭಾರತದ ಬಾಸುಮತಿ ರೈಸ್ ಎಕ್ಸ್ಪೋರ್ಟ್ನ ಅಂದರೆ ಭಾರತದಲ್ಲಿ ಬಾಸುಮತಿ ರೈಸನ್ನು ರಫ್ತು ಮಾಡುವಂತಹ ಒಂದು ಪ್ರಮಾಣವನ್ನು ನಾವು ತಿಳ್ಕೊಳ್ಬೇಕು. ಎಷ್ಟು ಅದರ ಪ್ರಮಾಣ ಅಂತ ನೋಡ್ಕೊಂಡಾಗ $4.8 ಬಿಲಿಯನ್ ಮೌಲ್ಯವನ್ನು ಹೊಂದಿದೆ. ಅದನ್ನು ನಾವು ಮಾನಿಟೈಸರ್ ವ್ಯಾಲ್ಯೂಯಲ್ಲಿ ನೋಡ್ಕೊಂಡಾಗ 4.8 ಬಿಲಿಯನ್ ಆಗುತ್ತೆ. ಬಟ್ ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ಕೊಂಡಾಗ 45.6 ಲ್ಯಾಕ್ ಟನ್ ವ್ಯಾಲ್ಯೂಮನ್ನು ನಾವು ಕಾಣ್ಬೋದಾಗತ್ತೆ. ಮುಂದುವರೆದಂತೆ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟೈಫೂನ್ ಬೇಬಿನ್ಕಾ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಹಿಂದೆ ಕ್ಲಾಸಲ್ಲಿ ನಾವು ಹುರಿಕೇನ್ ಬಗ್ಗೆ ಅಂದರೆ ಮಾರುತಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ, ಚಂಡಮಾರುತಗಳ ಬಗ್ಗೆ. ಅದೇ ಥರ ಟೈಫೂನ್ ಅಂತೇಳಿ ಕರಿತೀವಿ. ಇದು ಶಾಂತಿ ಸಾಗರ ಅಥವಾ ಪೆಸಿಫಿಕ್ ಸಾಗರ ಪ್ರದೇಶದಲ್ಲಿ ಏನು ಉಂಟಾಗ್ತಕ್ಕಂತಹ ಮಾರುತಗಳು, ಚಂಡಮಾರುತಗಳಿದ್ದಾವಲ್ಲ ಅದುಗಳನ್ನು ಟೈಫೂನ್ ಅಂತ ಕರಿತೀವಿ. ಇದಕ್ಕೆ ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಟೈಫೂನ್ ಬಿಬಿನ್ಕಾ. ಎಲ್ಲೆಲ್ಲಿ ಹಿಟ್ ಆಗಿದೆ, ಎಲ್ಲೆಲ್ಲಿ ಇದರ ಅಪ್ಪಳಿಸಿದೆ ಅಂತ ನೋಡ್ಕೊಂಡಾಗ ಫಿಲಿಪೀನ್ಸ್, ಜಪಾನ್ ಮತ್ತು ಚೀನಾ ದೇಶದಲ್ಲಿರ್ತಕ್ಕಂಥ ಶಾಂಘೈ ಪ್ರದೇಶಕ್ಕೂ ಕೂಡ ಅಪ್ಪಳಿಸಿದೆ. ಪ್ರಶ್ನೆ ಹೇಗೆ ಕೇಳ್ತಾನಂದರೆ ಟೈಫೂನ್ ಬಿಬಿನ್ಕಾ ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಪ್ರದೇಶಕ್ಕೆ ಅಪ್ಪಳಿಸಿದೆ ಅಂತ ಒಂದು ಪಾಯಿಂಟ್ ಕೇಳ್ತಾನೆ. ನಂತರದಲ್ಲಿ ಟೈಫೂನ್ ಅಂತಕ್ಕಂಥದ್ದನ್ನು ಏನು ಅಂದರೆ ಯಾವ ಪ್ರದೇಶದಲ್ಲಿ ಚಂಡಮಾರುತಗಳಿಗೆ ಟೈಫೂನ್ ಅಂತೇಳಿ ಕರೀತಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಈ ರೀತಿಯಾಗಿ ತಾವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನಂತರದಲ್ಲಿ ಇದೊಂದು ಸ್ಟ್ರಾಂಗೆಸ್ಟ್ ಸ್ಟಾರ್ಮ್ ಅಂದರೆ ಸ್ಟ್ರಾಂಗೆಸ್ಟ್ ಆಗಿರ್ತಕ್ಕಂಥ ಬಿರುಗಾಳಿ ಶಾಂಘೈ ಪ್ರದೇಶಕ್ಕೆ ಹಿಟ್ಟಾಗಿರ್ತಕ್ಕಂಥ ಕಳೆದ 75 ವರ್ಷಗಳಲ್ಲಿ ಶಾಂಘೈ ಪ್ರದೇಶಕ್ಕೆ ಅಪ್ಪಳಿಸಿರ್ತಕ್ಕಂಥ ಅತ್ಯಂತ ಸ್ಟ್ರಾಂಗೆಸ್ಟ್ ಅಂದರೆ ಬಲಯುತವಾಗಿರ್ತಕ್ಕಂಥ ಬಿರುಗಾಳಿ ಅಥವಾ ಮಾರುತ ಅಂತಲೂ ಕೂಡ ಕರೆಯಲಾಗುತ್ತೆ ಟೈಫೂನ್ ಬಿಬಿನ್ಕಾಗೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಗಮನಿಸಿ ಯಾವ ರೀತಿಯಾಗಿ ಸೈಕ್ಲೋನ್ಗಳು ಫಾರ್ಮೇಷನ್ ಆಗ್ತಾ ಹೋಗ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೋದಾಗುತ್ತೆ. ನೋಡಿ, ಲೋ ಪ್ರೆಷರ್ ಏರಿಯಾಯಿಂದ ಹೈ ಪ್ರೆಷರ್ ಏರಿಯಾಗೆ ಯಾವ ರೀತಿಯಾಗಿ ಸೈಕ್ಲೋನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತವೆ ಅನ್ನೋದನ್ನು ಇಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಸ್ಟರ್ಬೆನ್ಸಸ್ಗಳಾಗಿರ್ಬೋದು, ವಾರ್ಮ್ ಓಷನ್ ಕರೆಂಟ್ಸ್ ಆಗಿರ್ಬೋದು, ಕೋರಿಯಾಲಿಸಿಸ್ ಫೋರ್ಸ್ ಆಗಿರ್ಬೋದು, ಅಪ್ಪರ್ ಏರ್ ಡಿಸ್ಟರ್ಬೆನ್ಸ್, ವಿಂಡ್ ಶೇರ್, ಹೈ ಹ್ಯುಮಿಡಿಟಿ, ಇವೆಲ್ಲದಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ಟ್ರೋಪಿಕಲ್ ಸೈಕ್ಲೋನ್ಸ್ಗಳು ಯಾವ ಸಂದರ್ಭದಲ್ಲಿ ಫಾರ್ಮ್ ಆಗ್ತವೆ, ರಚನೆ ಆಗ್ತವೆ ಅಂತ ನೋಡ್ಕೊಂಡಾಗ ವಾರ್ಮ್ ಓಷನ್ ವಾಟರ್ಸ್ ಇದಾವಲ್ಲ ಈಕ್ವೇಟರ್ ಭಾಗದಲ್ಲಿ ಅಂದರೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿರುವ ಬಿಸಿ ನೀರಿನ ಸಾಗರ ಸಮುದ್ರ ಪ್ರದೇಶದಲ್ಲಿರ್ತಕ್ಕಂಥ ನೀರಿನ ಸಮೀಪದಲ್ಲಿ ಟ್ರೋಪಿಕಲ್ ಸೈಕ್ಲೋನ್ಸ್ಗಳು ಫಾರ್ಮ್ ಆಗ್ತವೆ. ಇದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟು. ಇಲ್ಲೊಂದು ಫಿನಾಮಿನನ್ನು ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವಾಗ ಬಿಸಿ ಗಾಳಿ ಅಥವಾ ಮೋಯಿಸ್ಟ್ ಏರ್ ಅಂತಕ್ಕಂಥದ್ದು ಸಮುದ್ರ ಪ್ರದೇಶದಿಂದ ಅಥವಾ ಸಾಗರ ಪ್ರದೇಶದಿಂದ ಮೇಲಕ್ಕೆ ಎದ್ದೇಳುತ್ತಲ್ವ, ಆ ಸಂದರ್ಭದಲ್ಲಿ ಅಪ್ವಾರ್ಡ್ ಅಂದರೆ ಮೇಲ್ ಪ್ರದೇಶ ಅಂತೇಳಿ ಕರಿತೇವೆ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಮೇಲ್ ಪ್ರದೇಶಕ್ಕೆ ಹೋದಾಗ ಲೋವರ್ ಏರ್ ಅಂದರೆ ಕೆಳಗಡೆ ಇರತಕ್ಕಂತಹ ಪ್ರೆಷರು, ಏರ್ ಪ್ರೆಷರ್ ಏನಾಗ್ತಾ ಹೋಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದರೆ ಮೇಲ್ಗಡೆ ಏರ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋದಾಗ ಕೆಳಗಡೆ ಇರ್ತಕ್ಕಂಥ ಏರಿನ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಮಗೆ ಸೈಕ್ಲೋನ್ ಅಂತಕ್ಕಂಥದ್ದು ಫಾರ್ಮ್ ಆಗ್ತಕ್ಕಂಥದ್ದು. ನೋಡಿ, ಸುತ್ತಲೂ ಇರ್ತಕ್ಕಂಥ ಏರ್ ಏನಿದೆಯಲ್ವ, ರೈಟ್, ಈ ಸೈಕ್ಲೋನ್ ಕ್ರಿಯೇಟ್ ಆಗುವಂತಹ ಸಂದರ್ಭದಲ್ಲಿ ಲೋ ಪ್ರೆಷರ್ನ ಸುತ್ತಲೂ ಇರ್ತಕ್ಕಂಥ ಏರ್ ಏನಿದೆಯಲ್ಲ ಅದೇನಾಗ್ತಾ ಹೋಗುತ್ತೆ, ಹೈಯರ್ ಏರ್ ಪ್ರೆಷರಿಂದ ಲೋಯರ್ ಏರ್ ಪ್ರೆಷರ್ಗೆ ಏನಾಗ್ತಾ ಹೋಗುತ್ತೆ, ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ, ಅಂದರೆ ಬರ್ತಾ ಹೋಗ್ತದೆ. ಈ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ, ವಾರ್ಮ್ ಆ್ಯಂಡ್ ಮೋಯಿಸ್ಟ್ ಏರ್ ಆಗಿಯೂ ಕೂಡ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಟ್ರೋಪಿಕಲ್ ಸೈಕ್ಲೋನ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಸೊ ನಿಮಗೆ ಈ ಟ್ರೋಪಿಕಲ್ ಸೈಕ್ಲೋನ್ ಅಂದ ತಕ್ಷಣ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಅದನ್ನು ಸಿಂಪಲ್ ಆಗಿ DM ಅಂತೇಳಿ ಕರಿತೇವೆ. ಓಕೆ, ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ನ್ಯಾಚುರಲ್ ಡಿಸಾಸ್ಟರ್ ಅಂತಲೂ ಕೂಡ ಕನ್ಸಿಡರ್ ಮಾಡಲಾಗ್ತಾ ಹೋಗುತ್ತೆ. ನಮಗೆ ನಾರ್ಮಲ್ ಆಗಿ ಈ
ಈ ರೀತಿಯಾಗಿ ಕೋಸ್ಟಲ್ ಏರಿಯಾಗಳು ಕಂಡುಬಂದಂತಹ ಸಂದರ್ಭದಲ್ಲಿ ಇದೇ ಕಡೆ ಅರೇಬಿಯನ್ ಸಿ ಇದೆ, ಈ ಕಡೆ ವೆಸ್ಟ್ ಬೆಂಗಾಲ್ ಪ್ರದೇಶ ಇದೆ. ಅರ್ಥ ಆಗ್ತಿದೆಯಾ ನಿಮಗೆ? ಈ ಪ್ರದೇಶದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸೈಕ್ಲೋನ್ಸ್ಗಳು ಕ್ರಿಯೇಟ್ ಆಗಿರೋದ್ರಿಂದ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತಕ್ಕಂಥ ಒಂದು ಆ್ಯಕ್ಟನ್ನು, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನೋದನ್ನು ಜಾರಿ ಮಾಡಿದ್ದಾರೆ. ನಂತರದಲ್ಲಿ ಈ ಆ್ಯಕ್ಟ್ನ ಮುಖಾಂತರವಾಗಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು NDMA ಅಂತೇಳಿ ಕರಿತೇವೆ. ಈ NDMA ಏನು ಮಾಡೋಗ್ತಾ ಹೋಗುತ್ತೆ, ಗೈಡ್ಲೈನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಒಂದು ಬಾರಿ ಅಬ್ಸರ್ವನ್ನ ಮಾಡ್ಕೊಳ್ಳಿ. ನಂತರದಲ್ಲಿ ಈ NDMA ಅಂತ ಏನು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಇಲ್ಲೊಂದು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ. NDMAನ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಒಂದು ಬಾರಿ ಈ ಚಿತ್ರವನ್ನು ಗಮನಿಸಿ. ವರ್ಟಿಕಲ್ ಸೆಕ್ಷನ್ ಆಫ್ ದ ಟ್ರೋಪಿಕಲ್ ಸೈಕ್ಲೋನ್ ಅಂತ ಕರೀತಾರೆ. ಅಂದರೆ ವರ್ಟಿಕಲ್ ಅಂದರೆ ಈ ರೀತಿಯಾಗಿರ್ತಕ್ಕಂಥದ್ದು. ಇದರ ಒಂದು ಸೆಕ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಆರಿಜಾಂಟಲ್ ಅಂದರೆ ಈ ರೀತಿಯಾಗಿ ಬರುತ್ತೆ. ಆರಿಜಾಂಟಲ್ ಅಂದರೆ ಅಡ್ಡಲಾಗಿ ನೋಡಿ. ಅನ್ಡಿಸ್ಟರ್ಬ್ಡ್ ವಿಂಡ್ಸ್ನ ಒಂದು ರೇಖಾಚಿತ್ರವನ್ನು ಟ್ರೋಪೋಪೋಸಲ್ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ತೋರಿಸಿದ್ದಾರೆ. ನಂತರದಲ್ಲಿ ಐ ಅಂತೇಳಿದೆ ನೋಡಿ, ರೈಟ್. ಸೊ ಈ ಐ ಅಂತಕ್ಕಂಥದ್ದು ಏನಿದೆಯಲ್ಲ, ಟ್ರೋಪಿಕಲ್ ಸೈಕ್ಲೋನ್ನ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಭಾಗ. ಇದನ್ನು UPSCಯಲ್ಲೂ ಕೂಡ ಒಂದು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓನ್ಲಿ ಸಮ್ ಸೈಕ್ಲೋನ್ಸ್ ಡೆವಲಪ್ ಐ ಅಂತೇಳಿದೆ. ಸೊ ಆ ಸ್ಟೇಟ್ಮೆಂಟ್ ಕೂಡ ಸರಿಯಾಗ್ತಾ ಹೋಗಿತ್ತು. ನಂತರದಲ್ಲಿ ಈ NB CO ದೀಸ್ ಆರ್ ಆಲ್ ದ ಕ್ಲೌಡ್ಸ್ಗಳು, ರೈಟ್. ಸೊ ನಂತರದಲ್ಲಿ ಈ ಡೆನಾಮಿನೇಷನ್ ಏನು ಕೊಟ್ಟಿದ್ದಾರೆ ನೋಡಿ, ಇದೊಂದು ಸರ್ಕಲ್ ರೀತಿಯಾಗಿ ಯಾವ ರೀತಿಯಾಗಿ ಸ್ಟೋರ್ಮ್ ಕ್ರಿಯೇಟ್ ಆಗಿದೆ ಅಂತಕ್ಕಂಥದ್ದನ್ನು. ಸೊ ಈ ಸಂದರ್ಭದಲ್ಲಿ ಐನ ಮುಖಾಂತರವಾಗಿ ಯಾವ ರೀತಿಯಾಗಿ ಔಟ್ಫ್ಲೋ ಆಗ್ತಾ ಇದೆ ಏರು. ಮುಂದುವರೆದಂತೆ ಟ್ರೋಪಿಕಲ್ ಸೈಕ್ಲೋನ್ಸ್ ಅಂದರೆ ಉಷ್ಣವಲಯದ ಸೈಕ್ಲೋನ್ಸ್ಗಳ ಒಂದು ಡಿವೈಡನ್ನು ನೋಡ್ಕೊತಾ ಹೋದಾಗ, ಕೆಟಗರೀಸ್ಗಳನ್ನು ನೋಡ್ಕೊಂಡಾಗ ಟೋಟಲ್ 5 ರೀತಿಯಾಗಿರ್ತಕ್ಕಂಥ ಕೆಟಗರೀಸ್ಗಳಿದ್ದಾವೆ, ಡಿಪೆಂಡ್ ಆನ್ ದೇರ್ ಸ್ಪೀಡ್ಸ್ಗಳು. ಓಕೆನಾ? ಸೊ ಆ 5 ರೀತಿಯಾಗಿರ್ತಕ್ಕಂಥ ಕೆಟಗರೀಸ್ಗಳಲ್ಲಿ ಟ್ರೋಪಿಕಲ್ ಸೈಕ್ಲೋನ್ಸ್ಗಳಿದ್ದಾವಲ್ಲ, ಅವುಗಳನ್ನು ನಾವು ಸ್ಟ್ರಾಂಗೆಸ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಎಂತಹ ಟ್ರೋಪಿಕಲ್ ಸೈಕ್ಲೋನ್ಸ್ಗಳು ನೋಡಿ, 1 ಗಂಟೆಗೆ 252 ಕಿಲೋಮೀಟರ್ ಪರ್ ಅವರ್ಗೆ ಏನು ಸಂಚಾರ ಮಾಡ್ತಾವಲ್ಲ, ಅಂತಹ ಒಂದು ವಿಂಡ್ಸ್ಗಳನ್ನು ಸ್ಟ್ರಾಂಗೆಸ್ಟ್ ವಿಂಡ್ಸ್ಗಳು ಅಂತ ಕೂಡ ಕರಿತೀವಿ. ಅದರಲ್ಲೂ ಕೂಡ ಟ್ರೋಪಿಕಲ್ ಸೈಕ್ಲೋನ್ಸ್ಗಳಲ್ಲಿ, ರೈಟ್. ನಂತರದಲ್ಲಿ ಕೆಲವೊಂದು ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ. ಆ ರಾಷ್ಟ್ರದಲ್ಲಿ ಸೈಕ್ಲೋನ್ಸ್ಗಳನ್ನು ಏನೆಂದು ಕರೀತಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇಂಡಿಯನ್ ಓಷನಲ್ಲಿ ಟ್ರೋಪಿಕಲ್ ಸೈಕ್ಲೋನ್ಸ್, ಕೆರೆಬಿಯನ್ ಸಿಯಲ್ಲಿ ಹೊರಿಕೇನ್ಸ್, ಚೀನಾ ಸಿಯಲ್ಲಿ ಟೈಫೂನ್ಸ್, ಜಪಾನಲ್ಲಿ ಟೈಫು, ಫಿಲಿಪೀನ್ಸಲ್ಲಿ ಬೋಗೋಯ್, USA ಟೊರ್ನಾಡೋಸ್, ನಾರ್ದರ್ನ್ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ. ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಮುಂದುವರೆದಂತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ, ಇರಾನ್ ಲಾಂಚಸ್ ಸೆಕೆಂಡ್ ಸ್ಯಾಟಲೈಟ್ ದಿಸ್ ಇಯರ್. ನೋಡಿ, ಇರಾನ್ ದೇಶ ತುಂಬಾ ಸುದ್ದಿ ಇಲ್ಲ, ರೈಟ್. ಅಲ್ಲಿರ್ತಕ್ಕಂತಹ ಪ್ರೆಸಿಡೆಂಟ್ ಆಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ಗಳಾಗಿರ್ಬೋದು, ಅಥವಾ ಅದು ಇತರೆ ರಾಷ್ಟ್ರಗಳೊಂದಿಗೆ ಮಾಡಿರ್ತಕ್ಕಂಥ ಯುದ್ಧಗಳಾಗಿರ್ಬೋದು, ಜೊತೆಗೆ ಸೌತ್ ಆಫ್ರಿಕಾ ಮಾಡಿರ್ತಕ್ಕಂತಹ ಒಂದು ಕ್ಲೈಮ್ ಆಗಿರ್ಬೋದು, ಈ ರೀತಿಯಾದ ಒಂದು ಕಾರಣದಿಂದ ತುಂಬಾ ಸುದ್ದಿಯಲ್ಲಿದೆ ಇರಾನ್. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ರೈಟ್. ಇಲ್ಲಿ ಇರಾನ್ ಏನು ಮಾಡಿದೆ ಅಂದರೆ ಚಾಂಬ್ರಾನ್ 1 ಅಂತಕ್ಕಂಥ ಒಂದು ರಿಸರ್ಚ್ ಸ್ಯಾಟಲೈಟನ್ನು, ಅಂದರೆ ಸಂಶೋಧನಾ ಉಪಗ್ರಹವನ್ನು ಲಾಂಚ್ ಮಾಡಿದ್ದೆ. ಸೊ ಇದೊಂದು ಸೆಕೆಂಡ್ ಸಕ್ಸಸ್ಫುಲ್ ಸ್ಯಾಟಲೈಟ್ ಅಂತಲೂ ಕೂಡ ಕರೆಯಲಾಗುತ್ತೆ. ಒಂದೇ ವರ್ಷದಲ್ಲಿ 2ನೇ ಅತ್ಯುನ್ನತವಾಗಿರ್ತಕ್ಕಂತಹ ಸಕ್ಸಸ್ಫುಲ್ ಸ್ಯಾಟಲೈಟನ್ನು ಲಾಂಚ್ ಮಾಡಿದೆ ಇರಾನ್. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ಒಂದು ಬಾರಿ ಗಮನಿಸಿದಾಗ, ಪ್ರೈಮರಿ ಮಿಷನನ್ನು ಗಮನಿಸಿದಾಗ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸಿಸ್ಟಮನ್ನು ಟೆಸ್ಟ್ ಮಾಡೋದು, ಜೊತೆಗೆ ಆರ್ಬಿಟಲ್ ಮ್ಯಾನ್ಯೂರಿಂಗ್ ಟೆಕ್ನಾಲಜಿಯನ್ನು ಡೆಮಾನ್ಸ್ಟ್ರೇಟ್ ಮಾಡೋದು ಇತರ ರಾಷ್ಟ್ರಗಳೊಂದಿಗೆ. ಸೊ ಇದು ಮುಖ್ಯವಾಗಿರ್ತಕ್ಕಂತಹ ಮಿಷನ್ ಆಗಿ ಇದರ ಉದ್ದೇಶವನ್ನಾಗಿ ಹೊಂದಿದೆ. ಈ ಒಂದು ಪ್ರಾಜೆಕ್ಟ್ನ ಡೀಟೇಲ್ಸ್ಗಳನ್ನು ಗಮನಿಸ್ಕೊಳ್ತಾ ಹೋಗೋಣ. ಸೊ ಇದು ನೋಡಿ, ಇಟ್ ವಾಸ್ ಪುಟ್ ಇನ್ ಟು ಆರ್ಬಿಟ್ ಬೈ ದ ಗಿಯೋಮ್ 100 ಕ್ಯಾರಿಯರ್ ಅಂತೇಳಿ ಕರಿತೇವೆ. ಓಕೆನಾ? ನಮಗೆ ಯಾವಾಗಲೂ ಕೂಡ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಕ್ಕಂಥದ್ದು ಪೋಲಾರ್ ಸ್ಯಾಟಲೈಟ್ ವೆಹಿಕಲ್ ಅಂತೇಳಿ ಕರಿತೀವಿ, ಅಥವಾ GSLV ಅಂತೇಳಿ ಕರಿತೀವಿ, ಜಿಯೋ ಸಿಂಕ್ರನಸ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಬಟ್ ಅವ್ರು ಏನಂತ ಹೆಸರಿಟ್ಟಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ಗಿಯೋಮ್ 100 ಕ್ಯಾರಿಯರ್ ಅಂತೇಳಿ ಕರಿತೇವೆ. ನಂತರದಲ್ಲಿ ಗಿಯೋಮ್ 100 ಕ್ಯಾರಿಯರ್ ರಾಕೆಟ್ ಏನಿದೆಯಲ್ಲ, ಈ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಯಾಟಲೈಟನ್ನು ಕ್ಯಾರಿ ಮಾಡಲಾಗಿದೆ. ಜೊತೆಗೆ ಇದನ್ನು ತಯಾರು ಮಾಡಿರ್ತಕ್ಕಂತಹ ಒಂದು ಕಂಪ್ನಿ ಹೆಸರನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಏರೋಸ್ಪೇಸ್ ಫೋರ್ಸ್ ಆಫ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್, IRGC ಅಂತೇಳಿ ಕರಿತೀವಿ ಸಿಂಪಲ್ ಆಗಿ. ಸೊ ಇದು ಈ ಕ್ಯಾರಿಯರ್ ಅಂತಕ್ಕಂಥದ್ದು ಈ ದೇಶದ, ಅಂದರೆ ಇರಾನ್ ದೇಶದ ಮೊಟ್ಟ ಮೊದಲ 3 ಸ್ಟೇಜಿನ ಸಾಲಿಡ್ ಫ್ಯೂಯಲ್ ಸ್ಯಾಟಲೈಟ್ ಲಾಂಚರ್ ಅಂತಲೂ ಕೂಡ ಕರೆಯಬಹುದಾಗುತ್ತೆ. ಅಫಿಷಿಯಲ್ ಮೀಡಿಯಾ ರಿಪೋರ್ಟ್ ಅಂದರೆ ಅಧಿಕೃತವಾಗಿರ್ತಕ್ಕಂತಹ ಮಾಧ್ಯಮದ ಒಂದು ವರದಿಯ ಮುಖಾಂತರವಾಗಿ ಬಂದಂಥ ಮಾಹಿತಿಯ ಪ್ರಕಾರವಾಗಿ 500 ಕಿಲೋಮೀಟರ್ ಮೇಲ್ ಪ್ರದೇಶದಲ್ಲಿ, ಅಂದರೆ ಭೂಮಿಯಿಂದ 500 ಕಿಲೋಮೀಟರ್ ಮೇಲ್ ಪ್ರದೇಶದಲ್ಲಿ ಕಕ್ಷಾ ಭಾಗದಲ್ಲಿ ಫಸ್ಟ್ ಟೈಮ್ ಇದನ್ನು ಏನು ಮಾಡಲಾಗುತ್ತೆ, ಲೊಕೇಟ್ ಮಾಡಲಾಗುತ್ತೆ. ಇದು ಫಸ್ಟ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನನ್ನು ಒಂದು ಬಾರಿ ಗಮನಿಸ್ಕೊಳ್ಳೋಣ. ಇರಾನ್
ತನ್ನ ಮೊದಲನೇ ಸ್ಯಾಟಲೈಟನ್ನು ನೂರ್-1 ಅಂತಕ್ಕಂಥ ಹೆಸರಿನ ಮೊದಲನೇ ಸ್ಯಾಟಲೈಟನ್ನು, ಅದು ಕೂಡ ಯಾವ ವಿಭಾಗಕ್ಕೆ ಸಂಬಂಧಪಟ್ಟಿದೆ, ಅದು ಮಿಲಿಟರಿ ಸ್ಯಾಟಲೈಟ್ ಅಂತೇಳಿ ಕರಿತೀವಿ. ಈ ಮಿಲಿಟರಿ ಸ್ಯಾಟಲೈಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಲಾಂಚ್ ಮಾಡಿದೆ ಏಪ್ರಿಲ್ 2020ರಲ್ಲಿ. ಸೊ ನಿಮಗೆ ಪ್ರಶ್ನೆಗಳು ಎರಡು ರೀತಿಯಾಗಿ ಬರ್ಬೋದು, ರೈಟ್. ಇರಾನ್ ಇತ್ತೀಚೆಗೆ ಲಾಂಚ್ ಮಾಡಿರ್ತಕ್ಕಂತಹ ಸ್ಯಾಟಲೈಟು ಎಷ್ಟನೇದು ಅಂತ ಕೇಳಿದಾಗ ಸೆಕೆಂಡ್ ಒನ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇರಾನ್ ಲಾಂಚ್ ಮಾಡಿರ್ತಕ್ಕಂತಹ ಲಾಂಚರ್ನ ಹೆಸರು ಅಥವಾ ಸ್ಯಾಟಲೈಟ್ ಮೊದಲ ಸ್ಯಾಟಲೈಟ್ ಯಾವುದು ಅಂತ ನೋಡ್ಕೊಂಡಾಗ ನೂರ್ ಅಂತಕ್ಕಂಥದ್ದು. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳ್ಬೋದಾಗುತ್ತೆ. ಬಟ್ ಇಲ್ಲಿ ಮೇಯ್ನ್ ಟಾಪಿಕ್ ಏನು ಅಂತ ನೋಡ್ಕೊಂಡಾಗ ಚಾಂಬ್ರಾನ್-1 ರಿಸರ್ಚ್ ಸ್ಯಾಟಲೈಟ್ ಒಂದು ಈ ಕೆಳಗಿನ ಯಾವ ದೇಶದಿಂದ ಲಾಂಚ್ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ನೀವು ಕಣ್ಮುಚ್ಕೊಂಡು ಏನು ಮಾಡಬೇಕು, ಇರಾನ್ ಅಂತೇಳಿ ಐಡೆಂಟಿಫೈ ಮಾಡಬೇಕು. ವೆರಿ ಸಿಂಪಲ್. ಮುಂದುವರೆದಂತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ಸುಮಾರು ಪ್ರಶ್ನೆಗಳು ಬರ್ತಾ ಹೋಗ್ತವೆ. G20 ಅಗ್ರಿಕಲ್ಚರಲ್ ಮಿನಿಸ್ಟೀರಿಯಲ್ ಮೀಟಿಂಗ್ ಆಗ್ತಾ ಹೋಗಿದೆ. ನೋಡಿ, G20 ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಒಂದು ಪಿನ್ ಟು ಪಿನ್ ಮಾಹಿತಿ ಕೂಡ ತಾವು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂದರೆ ಎಕ್ಸಾಮ್ಸ್ಗಳಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾನೆ ಹೋಗ್ತಾನೆ. ಸೊ ತುಂಬಾ ಇಂಪಾರ್ಟೆಂಟ್. ಇಲ್ಲೇನಾಗಿದೆ ಅಂದರೆ ಸೆಪ್ಟೆಂಬರ್ 12-13 2024 ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದೆ. ಎಲ್ಲಿ ಅಂದರೆ G20 ಆರ್ಗನೈಸ್ ಮಾಡಿರುವ ಅಥವಾ G20 ಅಗ್ರಿಕಲ್ಚರಲ್ ಮಿನಿಸ್ಟೀರಿಯಲ್ ಮೀಟಿಂಗ್ನಲ್ಲಿ ಭಾರತ ತನ್ನ ಸಹಭಾಗಿತ್ವವನ್ನು ಪಡೆದುಕೊಂಡಿದೆ. ಯಾವ ದೇಶದಲ್ಲಿ ನಡೆದಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಬ್ರೆಜಿಲ್ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಪರ್ಟಿಕ್ಯುಲರಾಗಿ ಪ್ಲೇಸನ್ನು ಕೇಳಿದಾಗ ಕ್ಯುಯೆಬಾ ಅಂತೇಳಿ ಕರಿತೀವಲ್ಲ, ಈ ಪ್ಲೇಸ್. ಮುಂದುವರೆದಂತೆ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಭಾರತ ಮತ್ತು ಈ ಬ್ರೆಜಿಲ್ನ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮತ್ತು ಕೀ ಔಟ್ಕಮ್ ಏನು ಅಂತ ನೋಡ್ಕೊಂಡಾಗ ಏನು ಇಲ್ಲಿ G20 ಅಗ್ರಿಕಲ್ಚರಲ್ ಮಿನಿಸ್ಟೀರಿಯಲ್ ಮೀಟಿಂಗ್ ಏನು ನಡೆದಿದೆಯಲ್ಲ, ಇದರ ಒಂದು ಕೀ ಔಟ್ಕಮ್ ಏನು ಅಂತ ನೋಡ್ಕೊಂಡಾಗ ಭಾರತ ದೇಶದಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೋಸ್ಕರ ಅಥವಾ ಅಗ್ರಿಕಲ್ಚರ್ ರಿಸರ್ಚ್ ಮಾಡೋದಕ್ಕೇನೆ ಒಂದು ಅಪೆಕ್ಸ್ ಬಾಡಿ ಇದೆ. ಅದನ್ನು ನಾವು ICAR ಅಂತೇಳಿ ಕರಿತೀವಿ. ಸಿಂಪಲ್ಲಾಗಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತೇಳಿ ಕರಿತೀವಿ. ಏನು ನಮಗೆ ಪ್ಯಾಡಿ ತಳಿಗಳು ಅಥವಾ ಇತರೆ ಮೆಕ್ಕೆಜೋಳದ ತಳಿಗಳೇನಿದ್ದಾವಲ್ಲ, ಸೊ ಅವುಗಳ ಮೇಲೆ ಹೆಚ್ಚು ಹೆಚ್ಚು ಸಂಶೋಧನೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ ICAR. ಇದರ ಜೊತೆಗೆ ಇದು ಭಾರತಕ್ಕೆ ಸಂಬಂಧಪಟ್ಟಂತಾದರೆ ಬ್ರೆಜಿಲ್ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು EMBRAPA ಅಂತೇಳಿ ಕರಿತೀವಿ. ಇದೊಂದು ರಿಸರ್ಚ್ ಕಂಪನಿ. ಈ ಎರಡು ಕಂಪನಿಗಳ ನಡುವೆ ಅಗ್ರಿಮೆಂಟ್ ಆಗಿದೆ. ಸೊ ಇದು ಮೊದಲನೇ ಪಾಯಿಂಟ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಟೆಕ್ನಾಲಜಿಕಲ್ ಕೊಲಾಬ್ರೇಷನನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಾಗ ಎರಡು ರಾಷ್ಟ್ರಗಳ ನಡುವೆ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೊಲಾಬ್ರೇಷನ್ ಫಸ್ಟ್ ಪಾಯಿಂಟ್. ಭಾರತ ಮತ್ತು ಜರ್ಮನಿ ಎರಡೂ ರಾಷ್ಟ್ರಗಳು ಒಪ್ಕೊಂಡಿದ್ದಾವೆ. ಕಾರಣ ಏನು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡಿ, ತುಂಬಾ ಸುದ್ದಿಯಲ್ಲಿರ್ತಕ್ಕಂಥದ್ದು ಇದು ಫಾರ್ಮಿಂಗ್ ವಿಭಾಗದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮಾಡಬೇಕು ಅಂತ ಭಾರತ ಮತ್ತು ಜರ್ಮನಿ ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ಎರಡನೇ ಪಾಯಿಂಟ್. ನಂತರದಲ್ಲಿ ಭಾರತ ಮತ್ತು UK ಏನು ಮಾಡಿದೆ, ಪ್ರಿಸಿಷನ್ ಬ್ರೀಡಿಂಗ್ ಅಂತೇಳಿ ಕರಿತೀವಿ. ನೋಡಿ, ಈ ಪ್ರಿಸಿಷನ್ ಅಂದರೆ ಇಂಗ್ಲೀಷಲ್ಲಿ ಪ್ರಿಸಿಷನ್ ಅಂತ ಕರೆದ್ರೆ ಕನ್ನಡದಲ್ಲಿ ಇದನ್ನು ನಿಷ್ಕೃಷ್ಟ ಕೃಷಿ ಅಂತೇಳಿ ಕರಿತೀವಿ. ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನಿಷ್ಕೃಷ್ಟ ಕೃಷಿ ಅಂತೇಳಿ ಕರಿತೀವಿ. ಈ ಪ್ರಿಸಿಷನ್ ಬ್ರೀಡಿಂಗನ್ನು ಮಾಡೋದಕ್ಕೆ ಭಾರತ ಮತ್ತು UK ನಡುವೆ ಡಿಸ್ಕಸ್ ಆಗಿದೆ. ನೋಡಿ, ಇಲ್ಲೊಂದು ಪಾಯಿಂಟ್ ನಿಮಗೆ ಹೇಳಬೇಕು. ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಒಂದು ಟಾಪಿಕ್ ಬರುತ್ತೆ, ರೈಟ್. ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಒಂದು ಟಾಪಿಕ್ ಬರುತ್ತೆ. ಏನಿದು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ನೋಡ್ಕೊಳ್ಳೋದಾಗ, ನೋಡಿ, ನಾವು ಒಂದು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ. ಓಕೆ, ಈ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ ಮಾಡುವಂತಹ ಸಂದರ್ಭದಲ್ಲಿ ಫರ್ಟಿಲೈಸರ್ಸ್ಗಳಾಗಿರ್ಬೋದು, ಜೊತೆಗೆ ಪೆಸ್ಟಿಸೈಡ್ಸ್ಗಳಾಗಿರ್ಬೋದು, ಅಥವಾ ಮೀಥೇನ್ ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಇತರೆ ಹಾನಿಕಾರಕ ಪ್ರಾಡಕ್ಟ್ಸ್ಗಳೇನಿದಾವಲ್ಲ ಅಥವಾ ಹಾನಿಕಾರಕ ತ್ಯಾಜ್ಯಗಳೇನಿದಾವಲ್ಲ, ಪ್ಲಾಸ್ಟಿಕ್ಕು ಕೂಡ ಇದರಲ್ಲಿ ಸೇರ್ತಾ ಹೋಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಹಾನಿಕಾರಕ ತ್ಯಾಜ್ಯಗಳನ್ನು ಹೊರ ಹಾಕದೆ ಕ್ಲೈಮೇಟಿಗೆ ಅನುಕೂಲಕರ ಆಗ್ತಕ್ಕಂಥ ಒಂದು ಅಗ್ರಿಕಲ್ಚರನ್ನು ಮಾಡ್ತೀವಲ್ವ, ಇದನ್ನು ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಸೊ ಇದನ್ನು ತಾವು GS ಅಲ್ಲೂ ಕೂಡ ಬಳಸ್ಕೊಳ್ಬೋದು. ಸಮ್ಟೈಮ್ಸ್ ಏನು ಮಾಡಿಬಿಡ್ತಾರೆ, ಫಿಲಿಮ್ಸಲ್ಲಿ ಆಪ್ಷನ್ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿಬಿಡ್ತಾರೆ. ಸೊ ಆದುದರಿಂದ ನೀವು ತಿಳ್ಕೊಳ್ಬೇಕು ಇದನ್ನು. ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಇದೊಂದು ಕೀ ಟಾಪಿಕ್ ಆಗಿದೆ. ನಂತರದಲ್ಲಿ ಸ್ಕೀಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಭಾಸ್ಕರ್ ಅನ್ನೋ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. DPIIT ಅಂತೇಳಿ ಕರಿತೀವಿ. ಇದೊಂದು ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಇದರ ಫುಲ್ ಫಾರ್ಮನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಏನಿದು ಇದರ ಫುಲ್ ಫಾರ್ಮ್ ನೋಡ್ಕೊಂಡಾಗ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತೇಳಿ ಕರಿತೀವಿ. ಇದು ಭಾಸ್ಕರ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದೆ. ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್, ಅಂದರೆ ಡಿಜಿಟಲ್ ಆಗಿರ್ತಕ್ಕಂಥ ವೇದಿಕೆ. ಯಾವ ಯೋಜನೆ ಅಡಿಯಲ್ಲಿ ಲಾಂಚ್ ಮಾಡಿದೆ ಅಂದರೆ ಸ್ಟಾರ್ಟಪ್ ಇಂಡಿಯಾ ಪ್ರೋಗ್ರಾಮ್ನ ಅಡಿಯಲ್ಲಿ ಲಾಂಚ್ ಮಾಡಿದೆ.
ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ನೋಡ್ಕೊಂಡಾಗ ಭಾರತದಲ್ಲಿರ್ತಕ್ಕಂತಹ ಸ್ಟಾರ್ಟಪ್ ಎಕೋಸಿಸ್ಟಮನ್ನು, ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯನ್ನು ಸೆಂಟ್ರಲೈಸ್ ಮಾಡಬೇಕು, ಜೊತೆಗೆ ಅದನ್ನು ಸ್ಟ್ರೀಮ್ ಲೈನ್ಗೆ ತರಬೇಕು ಅನ್ನೋ ಉದ್ದೇಶದಿಂದ ಭಾಸ್ಕರ್ ಅಂತಕ್ಕಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಎಕೋಸಿಸ್ಟಮನ್ನು ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಜಾರಿ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಭಾಸ್ಕರ್ ಅಂತಕ್ಕಂಥದ್ದು ಸೊ ಈಸಿಯಾಗಿ ನೆನ್ಪಿಟ್ಕೊಳ್ಬೋದಾಗುತ್ತೆ. ಕಾರಣ ಏನು ಅಂದರೆ ಈ ಒಂದು ಹೆಸರಿನಲ್ಲಿ ಇಸ್ರೋ ಒಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ತುಂಬಾ ಇಂಪಾರ್ಟೆಂಟು. ಭಾರತದಲ್ಲಿ ಸ್ಟಾರ್ಟಪ್ ಎಕೋಸಿಸ್ಟಮ್ ಏನಿದೆಯಲ್ಲ ಇದರ ಬಗ್ಗೆ ನಾಲೆಡ್ಜನ್ನು ಆ್ಯಕ್ಸಸ್ ಮಾಡೋದಕ್ಕೆ ಒಂದು ರಿಜಿಸ್ಟ್ರಿ ಇದೆ. ಸೊ ಈ ರಿಜಿಸ್ಟ್ರಿನೇ ಭಾಸ್ಕರ್ನ ಫುಲ್ ಫಾರ್ಮ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಸೊ DPIIT ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುತ್ತೆ? ಸುಮಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಒಂದು ಸಾರಿ ಗ್ಲಾನ್ಸ್ ಮಾಡಿಕೊಳ್ಳಿ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಂತೇಳಿ ಕರಿತೀವಿ. ಈ ಒಂದು ಸಚಿವಾಲಯದ ಅಡಿಯಲ್ಲಿ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಭಾಸ್ಕರ್ ಅಂತಕ್ಕಂಥ ಒಂದು ಇನಿಷಿಯೇಟಿವನ್ನು, ಭಾಸ್ಕರ್ ಅಂತಕ್ಕಂಥ ಒಂದು ಪೋರ್ಟಲನ್ನು ಲಾಂಚ್ ಮಾಡಿದೆ. ಅದರಲ್ಲೂ ಕೂಡ ಸ್ಟಾರ್ಟಪ್ ಇಂಡಿಯಾ ಪ್ರೋಗ್ರಾಮ್ನ ಅಡಿಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ, ಮುಖ್ಯವಾಗಿರ್ತಕ್ಕಂಥ ಗುರಿ ಏನು ಅಂತ ನೋಡ್ಕೊಂಡಾಗ ಭಾರತದ ಸ್ಟಾರ್ಟಪ್ ಎಕೋಸಿಸ್ಟಮನ್ನು ಬಲಗೊಳಿಸುವಂಥದ್ದು, ಪ್ರಬಲಗೊಳಿಸುವಂಥದ್ದು. ಯಾವುದರ ಮುಖಾಂತರವಾಗಿ ಭಾರತದಲ್ಲಿರುವಂತಹ ಸ್ಟಾರ್ಟಪ್ ಎಕೋಸಿಸ್ಟಮನ್ನು, ಕೀ ಸ್ಟೇಕ್ ಹೋಲ್ಡರ್ಸ್ಗಳನ್ನು, ಇನ್ವೆಸ್ಟರ್ಸ್ಗಳನ್ನು, ಮೆಂಟರ್ಸ್ಗಳನ್ನು, ಸರ್ವಿಸ್ ಪ್ರೊವೈಡರ್ಸ್ಗಳನ್ನು ಮತ್ತು ಸರ್ಕಾರಿ ಸಂಸ್ಥೆಗಳು, ಗೌರ್ನಮೆಂಟ್ ಬಾಡೀಸ್ಗಳನ್ನು ಸ್ಟ್ರೀಮ್ ಲೈನ್ಗೆ ತರೋದ್ರ ಮುಖಾಂತರ, ಸೆಂಟ್ರಲೈಸ್ ಮಾಡುವುದರ ಮುಖಾಂತರವಾಗಿ ಎಕೋಸಿಸ್ಟಮನ್ನು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟು. ನಂತರದಲ್ಲಿ ಭಾಸ್ಕರ್ ಅಂತಕ್ಕಂಥದ್ದು ಒಂದು ರೀತಿಯಾಗಿ ಬ್ರಿಡ್ಜ್ ರೀತಿಯಲ್ಲಿ, ಅಂದರೆ ಇದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ, ಸೇತುವೆ ಅಂತ ಕರಿತೀವಿ. ಸೇತುವೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾವುದನ್ನು ಸೇತುವೆ ಮುಖಾಂತರವಾಗಿ ಸ್ಟಾರ್ಟಪ್ಸ್ಗಳನ್ನು, ಇನ್ವೆಸ್ಟರ್ಸ್ಗಳನ್ನು, ಮೆಂಟರ್ಸ್ಗಳನ್ನು, ಸ್ಟೇಕ್ ಹೋಲ್ಡರ್ಸ್ಗಳನ್ನು ಮತ್ತು ಸೀಮ್ಲೆಸ್ ಇಂಟ್ರಾಕ್ಷನ್ ಆಫ್ ಡಿಫ್ರೆಂಟ್ ಸೆಕ್ಟರ್ಸ್ ಅಂದರೆ ಹಲವು ವಲಯದಲ್ಲಿರ್ತಕ್ಕಂತಹ ಸ್ಟೇಕ್ ಹೋಲ್ಡರ್ಸ್ಗಳು ಅಂದರೆ ಪಾತ್ರಧಾರಿಗಳ ನಡುವೆ ಒಂದು ರೀತಿಯಾಗಿ ಬ್ರಿಡ್ಜ್ ರೀತಿಯಾಗಿ ಕೆಲಸ ಮಾಡ್ಕೊಳ್ತಾ ಹೋಗುತ್ತೆ ಭಾಸ್ಕರ್. ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ತಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳಾಗಿರಲಿ ಅಥವಾ ಪ್ರಿಲಿಮ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಗಳಾಗಿರಲಿ ಈ ಒಂದು ವಿಭಾಗದಿಂದ ಬರ್ತಕ್ಕಂಥ ಚಾನ್ಸಸ್ ಹೆಚ್ಚಿದೆ, ನೆನ್ಪಿಟ್ಕೊಳ್ಳಿ. ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಹೆಚ್ಚಿನ ಮಾಹಿತಿ ಬೇಕಾದಂತಹ ಸಂದರ್ಭದಲ್ಲಿ ಕ್ರಿಯೇಟಿವ್ IAS ಅಕಾಡೆಮಿ ಆ್ಯಪ್ ಇದೆ. ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ವೀಡಿಯೋಸ್ ಬೇಕಾದಂತಹ ಸಂದರ್ಭದಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.